ಈಗ ಸ್ವತಃ ರಾಮುಲು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಮುಲು ಅವರೇ. ನಮಸ್ಕಾರ ರೀ, ರಾಮುಲು ಮಾತಾಡ್ತೀನಿ. ನಮಸ್ತೆ. ನಿನ್ನೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಏನಾಯ್ತು? ತುಂಬಾ ಬೇಜಾರಲ್ಲಿದ್ದೀರಾ ನೀವು ಸಹ, ಏನ್ ನಡೀತು? ನಿನ್ನೆ 7 ಗಂಟೆಗೆ ಕೋರ್ ಕಮಿಟಿ ರಾಧಾಮೋಹನ್ ಅಗ್ರವಾಲ್ ಅವರು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವ್ರ ಕೋರ್ ಕಮಿಟಿ ಕರೆದಿದ್ರಿ. ಕೋರ್ ಕಮಿಟಿ ಅನೇಕ ರಾಜ್ಯಾಧ್ಯಕ್ಷರು ಸಮ್ಮುಖದಲ್ಲಿ ಜಿಲ್ಲಾಧ್ಯಕ್ಷರುಗಳು ಆ ವಿಚಾರ ಎಲ್ಲ ಕೂಡ ತಿಳ್ಕೊಂಡ ಆದ ನಂತರ ಅವರು ಪುನಃ ನನಗೆ ನೇರವಾಗಿ ಆರೋಪಣೆ ಮಾಡಿದ್ರಿ. ರಾಧಾಮೋಹನ್ ಅಗ್ರವಾಲ್ ಅವರು ಸಂಡೂರ್ ಸೋಲಿಕ್ಕೆ ರಾಮುಲು ಅವರೇ ಕಾರಣ ಅಂತೇಳಿ ಆರೋಪಣೆ ಮಾಡಿದ್ರಿ. ನಾನೇನ್ ಹೇಳ್ದೆ, ನೋಡಿ ಸರ್, ನೀವು ಯಾರ ಮಾತು ಹೇಳ್ಕೊಂಡು ಈ ರೀತಿ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ. ನಾನು ಯಾವತ್ತೂ ಕೂಡ ಪಾರ್ಟಿಗೆ ದ್ರೋಹ ಮಾಡಿದಂತ ವ್ಯಕ್ತಿ ಅಲ್ಲ. ಪಾರ್ಟಿ ಅಂದ್ರೆ ಒಂದು ತಾಯಿ ಅಂದ್ಕೊಂಡು ಕೆಲಸ ಮಾಡಿದಂತವನು. ಇವತ್ತು ನನ್ನ 30 ವರ್ಷ ರಾಜಕಾರಣ ಜೀವನದಲ್ಲಿ ನನ್ನ ಮೇಲೆ ಕಳಂಕ ಹಾಕಿಬಿಟ್ರಿ. ಈ ರೀತಿ ಮಾಡೋದ್ರಿಂದ ನನಗೆ ಇವತ್ತು ನುಕ್ಸಾನ್ ಆದಂತ ಆಗುತ್ತೆ. ನೀವು ಯಾರ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ರಿ ಹೇಳ್ರಿ ಸರ್. ಇವತ್ತು ನಾನು ಎಷ್ಟು ಕೆಲಸ ಮಾಡಿದೀನಿ ಸಂಡೂರದಲ್ಲಿ ಅನ್ನೋದಕ್ಕ ಯಾರ ಕಾರ್ಯಕರ್ತ ಆ ಊರಲ್ಲಿ ಯಾವ ಊರಲ್ಲೇ ತಗೋ ರಾಮುಲು ಬಂದಿದ್ದನ ಇಲ್ಲ ಅನ್ನೋಂಥದ್ದು ಕೇಳಿದ್ರೆ ಸಾಕು. ಆಮೇಲೆ ಜೊತೆಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲೇ ಇದಾರ. ರಾಜ್ಯಾಧ್ಯಕ್ಷರು ಕೂಡ ನನ್ನ ಬಗ್ಗೆ ಹೇಳ್ಬೇಕಾಯ್ತು. ನೀವು ಆರೋಪಣೆ ಮಾಡಂತ ಟೈಮಲ್ಲಿ ರಾಮುಲು ಅವರು ಕೆಲಸ ಮಾಡಿದಾನಂದ ಎಲೆಕ್ಷನ್ ಆಗಿ ಬಹಳ ತಿಂಗಳಾಯ್ತು. ಅವತ್ತನಾಗ್ಲಿ ಹೇಳ್ಬೇಕಾಯ್ತು ರಾಮುಲು ಅವ್ರು ಕೆಲಸ ಮಾಡಿದಾನಂದೇಳಿ. ರಾಜ್ಯಾಧ್ಯಕ್ಷರು ಕೂಡ ಹೇಳಿಲ್ಲ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಮೇಲೆ ಎಲ್ಲೋ ಒಂದ್ ಕಡೆ ಕೋಪ ಇರಬೇಕು ಅಂತೇಳಿ ಅನ್ಕೊಂಡೆ. ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಈ ರೀತಿ ಆರೋಪಣೆ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಎಲೆಕ್ಷನ್ ಸೋತಿದ್ದೀನಿ. ನೋವಲ್ಲಿ ಎಲೆಕ್ಷನ್ ಸೋತಿದ ಮೇಲೆ ನೋವಲ್ಲಿದ್ದೀನಿ. ಇವತ್ತು ಎಲೆಕ್ಷನ್ ಈ ರೀತಿ ಸೋಲು ಕೂಡ ನನ್ನ ಮೇಲೆ ಹೆಗಲು ಕಟ್ತಾ ಇದ್ದಾರೆ. ಈಗ ಇದು ಯಾರ ಮಾತು ಹೇಳ್ಕೊಂಡು ನೀವು ಕೇಳ್ತಾ ಇದ್ರಿ, ಇದು ಮಾತುಗಳು ಕೇಳೋದು ಸರಿಯಲ್ಲ. ಹಂಗಾಗಿ ನೀವು ಎಲ್ಲೋ ಒಂದು ಕಡೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳಿ ಇವತ್ತು ನಮ್ಮ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ. ಯಾವ ಉದ್ದೇಶದ ಮೇಲೆ ಮಾಡ್ತಾ ಇದ್ರಿ? ಇಷ್ಟು ವರ್ಷಗಳ ಕಾಲ ಪಾರ್ಟಿ ಕಷ್ಟಪಟ್ಟಂತವ್ರು, ಕೆಲಸ ಮಾಡಿದಂತವ್ರು, ಪಾರ್ಟಿಗೆ ಇಡೀ ಎಲ್ಲಾ ಕಡೆ ಕೂಡ ಸುಮಾರಾಗಿ ನಾನು ಚುನಾವಣೆ ನಿಂತಂತ ಟೈಮಲ್ಲಿ 260 ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿದಂತ ರಾಮುಲು ಮೇಲೆ ನೀವು ಅಲಿಗೇಷನ್ ಮಾಡ್ತಾ ಇದ್ರಿ. ಇದು ಸರಿಯಲ್ಲ ಸರ್ ಅಂತೇಳಿ ಬಹಳ ನೋವಾಯ್ತು. ನೋವು ಆದ ತಕ್ಷಣ ನಾನೇನಂದೆ, ಇಲ್ಲ ರೀ ನಿಮ್ಗೆ ಇಷ್ಟ ಇಲ್ಲ ಅದ್ರಿ ಹೇಳ್ರಿ, ನಾನು ಬೇಕಾದ್ರೆ ಹೊರಗಡೆ ಹೋಗ್ಬಿಡ್ತೀನಿ, ಬೇಕಾದ್ರೆ ಪಾರ್ಟಿಗೆ ಬೇಡ ಅಂದ್ರೆ ಕೂಡ ಬಿಟ್ಟು ಹೋಗ್ತೀನಿ ಅನ್ನೋ ಒಳಗಡೆ ಎಲ್ಲರೂ ಕೂಡ ಹೇಳ್ತಾರೆ ರಾಮುಲು ಇಲ್ಲ ಬಿಡಪ್ಪ ತೆನ ಕೇಳಿದ್ರೆ ಯಾಕೆ ನಾವು ಕೋಪ ಆಗ್ತೀವಿ ಅಂದ್ರೆ, ಇಲ್ಲ ಸರ್ ಹೇಳಿದ್ದೆ ನೋವಾಗಿದ್ಕೋಸ್ಕರ ಆ ಮಾತು ಹೇಳಿದೆ. ಸದಾನಂದ ಗೌಡ್ರು ಇನ್ನೊಂದು ಹೇಳಿದ್ರು, ಇವತ್ತು ನನ್ಗೆ ಯಾಕೆ ಸೋಲಾಗಿದ್ದಾನಂತ ವಿಚಾರದ ಬಗ್ಗೆ ಮಾಹಿತಿ ತಗೊಂಡ್ಬಂದೇಳಿ ನಾನು ಕಳಿಸ್ಕೊಟ್ಟಿದ್ರಿ. ಇನ್ನು ಮಾಹಿತಿನೇ ಒಪ್ಸಿಲ್ಲ, ನಾನು ಆಲ್ರೆಡಿ ನೀವು ರಾಧಾಮೋಹನ್ ಅಗ್ರವಾಲ್ ಹೆಂಗ್ ಕೇಳ್ತೀರಿ ಅಂತ ಹೇಳಿದ್ರು. ನಾನು ಮಾಹಿತಿನೇ ಕೊಟ್ಟಿಲ್ಲ, ಅವಾಗ ಹಿಂಗ ನೀವು ಕೇಳ್ತೀರಿ ಅಂತೇಳಿ ಅವ್ರು ಹೇಳಿದ್ರು. ಹೇಳಿದಂತ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು, ನಾನು ಹೇಳಿದಂತ ಮಾತು ವಾಪಸ್ ತಗೊಂತೀನಿ ಅಂದ್ರೆ ಹೌದ್ರು. ನೋಡಿ ಸರ್, ಈ ರೀತಿ ನನಗೆ ತುಂಬಾ ನೋವು ಮಾಡಿಬಿಟ್ಟಿದ್ರಿ, ಸರಿಯಲ್ಲ. ಈ ರೀತಿ ಯಾರೊಬ್ರು ಮಾತು ಕೇಳ್ಕೊಂಡು ಈ ರೀತಿ ಆರೋಪಣೆ ಮಾಡ್ತಾರೆ, ಸರಿಯಲ್ಲ ಅನ್ನಂತ ಮಾತನ್ನು ಹೇಳಿದ್ರಿ. ಶ್ರೀರಾಮುಲು ಅವರೇ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ನಿಮ್ ಜೊತೆ ಮಾತನಾಡ್ತಾರೆ, ಮಾತಾಡಿ. ಶ್ರೀರಾಮುಲು ನಮಸ್ಕಾರ, ರವಿಶಿವರ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ರೀ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ನಿಮ್ಗೆ ಅಗರ್ವಾಲ್ ಅವ್ರ ಮೇಲೆ ಬೇಸರ ಆಗಿದ್ದು ಅಥವಾ ರಾಜ್ಯಾಧ್ಯಕ್ಷರು ತಮ್ಮ ನೆರವಿಗೆ ಬರಲಿಲ್ಲ ಅಂತ ಬೇಸರ ಆಯ್ತು, ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟವ್ರ ಬಗ್ಗೆ ಬೇಸರ ಆಯ್ತು? ಯಾಕಂದ್ರೆ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವ್ರು ಬರಬೇಕಾಯ್ತು, ಅವ್ರು ಬಂದಿಲ್ಲ ಅನ್ನೋಂತ ಕಾರಣದಿಂದ ಅವ್ರಿಗೆ ನೋವಾಗಿದೆ, ನನಗೆ ತುಂಬಾ ನೋವಾಗಿದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ರಾಧಾಮೋಹನ್ ಅಗ್ರವಾಲ್ ಅವರು ಹೊಸದಾಗಿ ಈ ಉಸ್ತುವಾರಿಯಾಗಿ ಬಂದಂತವ್ರು ಚುನಾವಣೆ ಸಂದರ್ಭದಲ್ಲಿ ಬಂದಿದ್ರು. ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅವ್ರಿಗಂತೂ ಗೊತ್ತಿರಂಗಿಲ್ಲ. ಅಕಸ್ಮಾತ್ ಅವ್ರು ಮಾತಾಡಿದ್ರೆ ಅವ್ರು ಯಾರೋ ಮಾತು ಕೇಳಿ, ಯಾರು ಜನಾರ್ದನ್ ರೆಡ್ಡಿ ಅವರ ಮಾತು ಕೇಳಿ ಅವ್ರು ಮಾತಾಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ. ಆದ್ರೆ ರಕ್ಷಣೆ ಮಾಡ್ಬೇಕಾದಂತ ವ್ಯಕ್ತಿ ರಕ್ಷಣೆ ಮಾಡಿಲ್ಲ ಅನ್ನಂತ ನೋವನ್ನು ಕೂಡ ಆಗಿದೆ ಅನ್ನಂಥದ್ದು. ಆ ನೋವನ್ನು ಕೂಡ ರಾಜ್ಯಾಧ್ಯಕ್ಷ ಎದುರುಗಡೆನೆ ನಾನು ಆ ನೋವನ್ನು ವ್ಯಕ್ತಪಡಿಸಂತ ಕೆಲಸಪಟ್ಟು ಅವ್ರ ಮುಖದ ಮೇಲೆ ಮಾತಾಡಿದ್ದೀನಿ. ನಾನು ಇದೆಲ್ಲ ಸರಿಯಲ್ಲ ಅನ್ನಂತ ಮಾತುಗಳು ಕೂಡ ಮಾತಾಡಿದ್ದೆ. ಆಮೇಲೆ ಬೇಸರ ಆಗಿ ನಾನು ಬೇಕು ಪಾರ್ಟಿ ಕೂಡ ಬಿಟ್ಟು ಹೋಗೋದ್ರಿಗಿನ್ನ ನೀವೆಲ್ಲ ಬಿಟ್ಟು ಹೋಗ್ತೀನಿ ಅಂದು ಕೂಡ ಅಂದಿದ್ದೀನಿ. ಯಾಕಂದ್ರೆ ನೋವಾದಂತ ಟೈಮಲ್ಲಿ ನನ್ನಿಂದ ಉಪಯೋಗ ಆಗಲ್ಲ, ಪಾರ್ಟಿಯಲ್ಲಿ ಒಜ್ಜೆ ಆಗ್ತಾ ಇದೆ, ಎಲ್ಲೋ ಎಲೆಕ್ಷನ್ ಸೋದ ತಕ್ಷಣ ಶ್ರೀರಾಮುಲು ಮುಗಿದೋಗಿದೆ ಅಂತೇಳಿ ತಾವೇನ್ ತಿಳ್ಕೊಂತೀರಿ. ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲರಿಗೂ ಆಗ್ತದೆ, ಅದ್ರ ನನಗೆ ಕೂಡ ಒಂದು ಸೋಲು ಆಗಿದೆ. ಸೋಲಾದ ತಕ್ಷಣ ನನ್ನ ರಾಜಕಾರಣ ಜೀವನ ಮುಗಿದೋಗಲ್ಲಲ್ರಿ. ಇವತ್ತು ಯಾವ ರೀತಿಯಲ್ಲಿ ಆರೋಪಣೆ ಮಾಡ್ತಾ ಇದ್ರಿ ನನ್ನ ಹೇಳ್ರಿ. ಈ ರೀತಿ ಮಾಡೋದು ಸರಿಯಲ್ಲ. ನನ್ನ ರಾಜಕೀಯ ಜೀವನದಲ್ಲಿ 30 ವರ್ಷದ ರಾಜಕಾರಣ ಜೀವನದಲ್ಲಿ ನನ್ ಕಳಂಕ ತಂದಿರಿ ಅನ್ನಂತ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಶ್ರೀರಾಮುಲು ಅವರೇ, ನಿಮಗೂ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೂ ಬಹಳ ಸ್ನೇಹ ಇದ್ದದನ್ನು ನಾವು ನೋಡಿದ್ವಿ ಹಿಂದೆ. ಆದ್ರೆ ಈ ಸಂದರ್ಭದಲ್ಲಿ, ಅದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಕೆಲವು ಕಾರ್ಯಕರ್ತರು ಮಾತಾಡ್ತಾ ಇದ್ರು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಈಗ ರಾಜಕೀಯವಾಗಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು. ಈಗ ತಾವು ಒಂದು ಮಾತನ್ನು ಹೇಳಿದ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮಾತನ್ನು ಕೇಳ್ಕೊಂಡು ಹೀಗೆ ಮಾಡಿದ್ದಾರೆ ಅಂತ. ನಾನು ಯಾರ ವಿಚಾರದಲ್ಲಿ ಕೂಡ ನನ್ನ ವೈಯಕ್ತಿಕವಾದಂತ ವಿಚಾರಗಳಲ್ಲಿ ನಾನು ಯಾವತ್ತೂ ಕೂಡ ನಾನು ಯಾವ ವಿಚಾರ ಕೂಡ ಕೆಡಿಸ್ಕೋಬೇಕಂದೇಳಿ ಓದಂತ ವ್ಯಕ್ತಿ ನಾನು ಅಲ್ರಿ.
ಇವತ್ತು ಆರೋಪಣೆ ಮಾಡಿದಂತ ಟೈಮಲ್ಲಿ ಅವರು ರಾಧಾಮೋಹನ್ ಅಗ್ರವಾಲ್ ಅವರು ಜನಾರ್ದನ್ ರೆಡ್ಡಿ ಅವರು ಇದು ಹೇಳ್ಕೊಟ್ಟಿದ್ದಕ್ಕೋಸ್ಕರವಾಗಿ ಶ್ರೀರಾಮ್ಲು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಸೋಲಾಗಿದೆ ಅಂತೇಳಿ ಆ ಬಂಗಾರ ಹನುಮಂತವರು ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರ ಕಿವಿಯಲ್ಲಿ ಹೇಳಿದ್ಕೋಸ್ಕರ ಆ ಮಾತು ಹೇಳ್ಕೊಂಡು ನನ್ ಮುಂದೆ ಬಂದು ಹೇಳಿದ್ರೆ ಎಲ್ಲರ ಮುಂದೆ ಹೇಳಿದ್ರೆ ಅದು ನಡೀತದ್ರಿ. ನಾನು ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪಣೆ ಬಂದಂತ ಟೈಮಲ್ಲಿ ನಾನು ಈ ಆರೋಪಣೆ ಏನಿದೆ ಅದನ್ನ ಕ್ಲಾರಿಫಿಕೇಶನ್ ಮಾಡಿದ್ರೆ ನಾಳೆ ನಾನು ತಪ್ಪಿತಸ್ಥರ ಆಗ್ಬಿಡ್ತೀನಿ, ಪಾರ್ಟಿ ದೃಷ್ಟಿಯಲ್ಲಿ ನಾನು ಖಲ್ನಾಯಕ ಆಗ್ಬಿಡ್ತೀನಿ. ನಂತರ ಏನಪ್ಪಾ ರಾಮ್ಲೂರಿಗೆ ಈ ರೀತಿ ಮಾಡ್ತಾರಂತ ಎಲ್ಲನೂ ಒಂದು ಕಡೆ ಉದಾಹರಣೆ ನೋಡ್ಸಿಲ್ರಿ. ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ಪಾರ್ಟಿಯ ಕಾರ್ಯಕರ್ತರು ರಾಮ್ಲು ಕೆಟ್ಟೋನಂತದಲ್ಲಿ ರಾಮ್ಲು ಪಾರ್ಟಿಗೆ ಇವತ್ತಾನ ಅನ್ಯಾಯ ಮಾಡಿದನಂತ ವಿಚಾರ ಆಗಿರ್ಬೋದು ಯಾವ್ದನ್ನ ಒಂದು ಕಡೆ ನೋಡ್ಸಿದ್ರಿ. ಆ ರೀತಿ ಯಾವತ್ತಿಲ್ಲ ರೀ. ಇದೇ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಆರೋಪಣೆ ಹೊತ್ಕೊಂತ ಇದ್ದೇನ್ರಿ ನಾನು. ಶ್ರೀರಾಮುಲು ಚುನಾವಣೆ ಆಗಿ ಬಹಳ ದಿನ ಆಯಿತು. ಬಹಳ ದಿನಗಳ ನಂತರ ಕೋರ್ ಕಮಿಟಿ ಸಭೆ ಈ ಹಿಂದೆಯೂ ಕೂಡ ಆಗಿದೆ. ಆದರೆ ಸಂಡೂರು ವಿಷಯ ನಿನ್ನೆಗೆ ಮಾತ್ರ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪ ಆಗೋದಕ್ಕೆ ಕಾರಣ ಏನು? ಯಾರು ಆ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಿದ್ರು? ಅವರು ಅದನ್ನ ಪ್ರಸ್ತಾಪನೆ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ರೀ. ಯಾರಿಗೂ ಕೂಡ ಅಕಸ್ಮಿತವಾಗಿ ನಮ್ಮ ಸದಾನಂದ ಗೌಡ್ರು ಇದ್ರಿಗೆ ಇನ್ನ ವರದಿ ಕೊಡ್ಬೇಕಾಯ್ತ್ರಿ, ವರದಿನ ಕೊಟ್ಟಿಲ್ಲ ರೀ. ವರದಿಗಳು ಅವರೇ ಖುದ್ದಾಗಿ ಬಂದು ಎಲ್ಲರ ಕಡೆ ವರದಿ ಸ್ವೀಕಾರ ಮಾಡ್ಕೊಂಡು ಯಾರಿಂದ ಏನಾಗಿದೆ ಅಂತೇಳಿ ವರದಿ ತಗೊಂಡಾರ. ಆ ವರದಿ ಒಪ್ಪಿಸ್ಬೇಕಾಯ್ತು. ಒಪ್ಸೋಕಿನ ಮುಂಚೆನೆ ಇವರೇ ಕೂಗಾಡಿ ಬಿಟ್ರಿ ಸರ್ ರಾಧಾಮೋಹನ್ ಅಗರ್ವಾಲ್ ಅವರು. ಬಂಗಾರ ಹನುಮಂತವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಿಮ್ಗೆ ಸಹಮತ ಇರಲಿಲ್ಲ ಈ ಹಿಂದೆ? ಯಾರಿಗೆ ಟಿಕೆಟ್ ಕೊಡ್ಲಿ ನಾನೇನು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ನಾನು ಹೇಳಿರ್ತೀನಿ ಸರ್. ಅಕಸ್ಮಾತ್ ಪಾರ್ಟಿ ಅವರು ಯಾರಿಗನ್ನೊಬ್ರಿಗೆ ಟಿಕೆಟ್ ಕೊಟ್ಟಂತ ಟೈಮಲ್ಲಿ ಯಾರೇ ಆಗಿರ್ಬೋದು XYZ ಯಾರೇ ಆದ್ರೂ ಕೂಡ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಂತದ್ದು ನಮ್ಮ ಕರ್ತವ್ಯ ಆಗಿರೋ ಕಾರಣ ಪ್ರಾಮಾಣಿಕವಾಗಿ ಕೆಲಸ ನಾನು ಯಾವ ವ್ಯಕ್ತಿ ಇಲ್ಲ ಪಕ್ಷ ಮುಖ್ಯ ಅನ್ನಂತ ಕಾರಣದಿಂದ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಪಾರ್ಟಿ ಅಕಸ್ಮಾತ್ ನನ್ನ ಕೇಳಿ ಟಿಕೆಟ್ ಕೊಡ್ಬೇಕನ್ನಂತವನ್ನಲ್ಲ ಸರ್. ನಾನು ಹೇಳಿರ್ತೇನೆ ನನ್ನ ಅಭಿಪ್ರಾಯ ಹಿಂಗಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಹಿಂಗ್ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಇವ್ರು ಆಗೋದ್ರಿಂದ ಗೆಲ್ತಾರೆ, ಇವ್ರು ಆಗೋದ್ರಿಂದ ತೊಂದರೆ ಆಗುತ್ತೆ ಹಿಂಗಂದೇಳಿ ಹೇಳಿರ್ತೀನಿ ಆಗ್ಲಿ. ಆದ್ರೆ ಲಾಸ್ಟ್ ಪಾರ್ಟಿ ಹೇಳಿದ ಮಾತು ಆ ಪಾರ್ಟಿನ ಮೀರಿ ಹೋಗಂತ ವ್ಯಕ್ತಿ ನಾನಲ್ಲ ಸರ್. ಎಸ್ ಶ್ರೀರಾಮುಲು ಅವರೇ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ರಾಜ್ಯಾಧ್ಯಕ್ಷರು ಆಮೇಲೆ ಸಮಾಧಾನ ಮಾಡಿದ್ದಾರೆ, CT ರವಿ ಅವರು ಸಹ ಬಂದು ಸಮಾಧಾನ ಮಾಡ್ತಾರೆ. ನಿಮಗೆ ಎಷ್ಟು ಬೇಸರ ಆಗಿತ್ತು ಅಂತ ನಿಮ್ ಫೇಸ್ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಇಲ್ಲ ರೀ, ನನಗೆ ತುಂಬಾ ಬೇಸರ ಆಗಿತ್ರಿ. ನನಗೆ ತುಂಬಾ ಬೇಸರ ಆಗಿದೆ ಅಂತ ಹೇಳಿದ್ರೆ ನಾನು ಸೋತಿರೋದು ಬೇಸರ ಆಗಿದೆ, ಜೊತೆಲಿ ಈ ಆರೋಪಣೆ ಮಾಡಿರೋಂಥದ್ದು ಇನ್ನೂ ತುಂಬಾ ಬೇಸರ ಆಗಿದ್ರಿ. ನನಗೆ ಬೇರೆ ಮಾರ್ಗ ನನಗೆ ತೋಚಿಲ್ಲ. ಇವತ್ತು ನಾನು ಅಕಸ್ಮಿತವಾಗಿ ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ಬರಬೇಕು ಅಂತೇಳಿ ಮಾತಾಡಿಲ್ಲ ರೀ. ಇವತ್ತು ಬೆಳಿಗ್ಗೆಯಿಂದ ಸುದ್ದಿ ಬರ್ತಾ ಇರೋ ಕಾರಣ ನಾನೇನ್ ಮಾಡಿದೆ, ಇದನ್ನ ಕ್ಲಾರಿಫಿಕೇಶನ್ ಕೊಡ್ಲಿದ್ರೆ ನಾನು ಖಲ್ನಾಯಕ ಆಗ್ಬಿಡ್ತೀನಿ. ನಾಳೆ ನಾನು ಈ ಆರೋಪಣೆ ನನ್ನ ಜೀವನ ಪರ್ಯಂತ ರಾಜಕಾರಣದಲ್ಲಿ ಒಬ್ಬರು ಸೋಲಿಸಿದಂತ ವ್ಯಕ್ತಿ ಅಂತೇಳಿ ಆರೋಪಣೆ ಹೊತ್ಕೊಂಡು ಅಡ್ಡಾಡಬೇಕಾಗುತ್ತೆ. ನಾಳೆ ಯಾರನ್ನ ಅನ್ಬೋದು, ನಾಳೆ ನೋಡ್ರಿ ಇಂಥವ್ರಿಗೆ ಮೋಸ ಮಾಡಿದಾರ, ಪಾರ್ಟಿಗೆ ಮೋಸ ಮಾಡಿದಾರ, ಅವ್ನು ಸೋಲಿಸಿದ ನನ್ನಂತ ನನ್ನ ಜೀವನದಲ್ಲಿ ಯಾವತ್ತು ಹೊತ್ಕೊಂಡ್ರಿ ಎಲ್ಲರನ್ನ ಗೆಲ್ಸಂತ ಪ್ರಯತ್ನ ಮಾಡಿದ್ದೀನಿ, ಕಾರ್ಯಕರ್ತರಾಗಿ ದುಡ್ಡಿನ್ರಿ. ಇವತ್ತು ಇಷ್ಟೊಂದು ದೊಡ್ಡ ಆಜ್ಞೆ ಬಂದಂತ ಟೈಮಲ್ಲಿ ನಾನು ಬಾಯಿ ಮುಚ್ಕೊಂಡು ಕುಂತ್ರೆ ನಾಳೆ ನನ್ನ ತಪ್ಪಿದಸರಂತ ಅಂತಾರ ಕಾರಣದಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿದ್ರೆ ನಾನು ಯಾವತ್ತು ಕೂಡ ಬಾಯಿ ಮಾಧ್ಯಮಕ್ಕೆ ಬಂದು ಮಾತಾಡಂತ ವ್ಯಕ್ತಿ ನಾನು ಅಲ್ಲರಿ. ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟೋಗೋ ಮಾತಾಡಿದೀರಾ, ಎಷ್ಟು ಬೇಸರ ಆಗಿದೆ ಅಂತ ಗೊತ್ತು. ಆದ್ರೆ ಪಕ್ಷ ಬಿಟ್ಟೋಗೋ ಮಾತು ಯಾಕೆ ಬಂತು ಅಂತ? ಇಲ್ಲ ರೀ, ನನಗೆ ಬೇರೆ ಏನು ರೀ, ನನಗೆ ಇಷ್ಟು ನೋವು ಆದ್ಮೇಲೆ ನಾನೇನು ಅಂದ್ಕೊಂಡೆ, ನಾನೇನನ್ನ ಪಾರ್ಟಿ ಒಜ್ಜೆ ಆಗಿದ್ದೀನ. ಇವತ್ತು ಪಾರ್ಟಿ ಯಾವತ್ತಿದ್ರು ಕೂಡ ಎಲ್ಲಾರನ್ನೂ ಒತ್ಕೊಂಡು ಹೋಗಂತ ಪಾರ್ಟಿ ರೀ. ನನ್ನಿಂದ ಏನನ್ನ ತಪ್ಪಾಗಿದೆ, ನನ್ನಿಂದ ಏನನ್ನ ಒಜ್ಜೆ ಆಗಿದೆ, ನಾನು ಏನನ್ನ ಪಾರ್ಟಿಗೆ ಏನನ್ನ ಮೋಸ ಮಾಡ್ತಾ ಇದ್ದೀನಿ ಅನ್ನಂತ ನೋವು ಕಾರಣದಿಂದ ನಾನು ಪಾರ್ಟಿ ಬಿಟ್ಟು ಹೋಗ್ಬೇಕು ಅನ್ನಂತ ಮಾತನ್ನ ಮಾತಾಡಿದ್ರಿ. ನಾನು ಯಾವತ್ತು ಕೂಡ ಪಾರ್ಟಿ ಬಿಟ್ಟು ಹೋಗೋಂತ ಪರಿಸ್ಥಿತಿ ಎಲ್ಲರಿಗೂ ಹೇಳ್ತೀನಿ. ಅಮಿತ್ ಶಾ ಸಾಹೇಬರಿಗೆ ಹೋಗಿ ಹೇಳಿ ಬರ್ತೀನಿ, ಪ್ರೈಮ್ ಮಿನಿಸ್ಟರ್ ಸಾಹೇಬರಿಗೆ ಹೋಗಿ JP ನಡ್ಡಾ ಅವ್ರಿಗೆ ಹೇಳ್ತೀನಿ, ಸಂತೋಷ್ ಜಿ ಅವ್ರಿಗೆ ಕೂಡ ಹೋಗಿ ಹೇಳಿ ಸರ್ ಹಿಂಗ ನೋವಾಗಿದೆ, ಪಾರ್ಟಿ ಬಿಡ್ತಾ ಇದೀನಿ ಅಂದ್ರೆ ಹೇಳಿ ಬಂದು ಪಾರ್ಟಿ ಬಿಡ್ತೀನಿ. ಹಂಗೆ ಬಿಡಲ್ರಿ ನಾನು. ಅಲ್ಲ, ಬಳ್ಳಾರಿಯಲ್ಲಿ ನಿಮ್ಮ ರಾಜಕೀಯ ಜೀವನ ಮುಗಿಸ್ಬೇಕು ಅನ್ನುವಂತ ಹುನ್ನಾರ ಏನಾದ್ರೂ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಅವ್ರು ಜನಾರ್ದನ್ ರೆಡ್ಡಿ ಅವರು ಅದೇ ಇವತ್ತು ಸಂಕಲ್ಪ ತೊಟ್ಟೇನ್ರಿ. ಇವತ್ತು ಏನಂತ ಹೇಳಿದ್ರೆ ರಾಮ್ಲು ಅವರು ನಮ್ಮ ಹತ್ರ ಇದ್ರೆ ಗೆಲಿತಾನ, ನಾವ್ ಇಲ್ಲಂದ್ರೆ ಅವ್ರು ಸೋತೋಗ್ತಾನ ಅನ್ನಂತ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಮೈಂಡ್ ಅಲ್ಲಿ ತುಂಬ್ತಾ ಇದ್ದಾನ್ರಿ. ನಮ್ ಬಗ್ಗೆ ಇವತ್ತಲ್ರಿ ನಮ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಣೆಗಳೆಲ್ಲ ಮಾಡ್ತಾ ಇದ್ದಾನ್ರಿ. ಎಲ್ಲರೂ ಕೂಡ ಇಲ್ಲಿ ಬಳ್ಳಾರಿಯಿಂದ ಡೆಲ್ಲಿ ತನಕ ಕೂಡ ನಮ್ ಬಗ್ಗೆ ಚಾಡಿ ಹೇಳ್ಕೊಂತ ಹೋಗ್ತಾ ಇದ್ದಾನ್ರಿ. ಶ್ರೀರಾಮುಲು ಅವರೇ, ರೆಡ್ಡಿ ಅವರು ಹಾಗಾದ್ರೆ ತುಂಬ್ತಾ ಇದಾರ ಈ ವಿಚಾರಗಳನ್ನೆಲ್ಲ? ಹಾಗಾದ್ರೆ ಹೈಕಮಾಂಡ್ ಗಾಗಿರ್ಬೋದು. ಜನಾರ್ದನ್ ರೆಡ್ಡಿ ಅವರು ಇವಾಗ ರಾಧಾಮೋಹನ್ ಅಗ್ರವಾಲ್ಗೆ ಇವತ್ತು ಅವರೇ ಹೇಳಿ, ಅವರು ಹನುಮಂತವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡಿ ಹೇಳಿದಂತ ಮಾತೆ ನನ್ನ ಮೇಲೆ ಮುಖದ ಮೇಲೆ ಮಾತಾಡ್ತಾರೆ. ಹಂಗೆ ನೇರವಾಗಿ ಉಗಿಳಿತಾರ ನೋಡ್ರಿ, ಉಗಿಳಿದಂಗ ಮಾತಾಡ್ತಾರೆ ಅವರು.
ಅಲ್ಲ ಕಂಪ್ಲೇಂಟ್ ಮಾಡಿರೋದು ರೆಡ್ಡಿ ಅವರ, ಹಾಗಾದ್ರೆ ಸಂಡೂರಿನ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ? ಅಲ್ಲ, ಕಂಪ್ಲೇಂಟ್ ಅವ್ರು ಮಾಡಿರೋ ಕಾರಣ ಇವ್ರು ಮಾತಾಡ್ತಾ ಇದಾರೆ. ಇಲ್ಲಿದ್ರೆ ನಾನು ಯಾವತ್ತು ಕೂಡ ಎಲೆಕ್ಷನ್ ಮುಗಿದು ಎಷ್ಟು ದಿನ ಆಯ್ತು, ಯಾರು ಮಾತಾಡಿಲ್ಲ. ಇವತ್ತು ಅವರು ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಹಿಡ್ಕೊಂಡು ಅವರು ಈ ರೀತಿ ಮಾತಾಡಿದಾರೆ. ಯಾಕಷ್ಟು ದ್ವೇಷ ಅಂತ ಶ್ರೀರಾಮುಲು ಅವ್ರ ಮೇಲೆ ರೆಡ್ಡಿಗೆ? ಯಾಕೆ ಏನು ರೀ, ಅವ್ರಿಗೆ ಏನಂತ ಹೇಳಿದ್ರೆ ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದಂಗೆ ನಡ್ಕೊಂಡು ಹೋಗ್ಬೇಕು. ನಾನು ಹೇಳಿದ್ರೆ ಅವ್ರು ಗೆಲ್ಲಿತಾರ, ನಾನು ಹೇಳಿದ್ರೆ ಸೋಲ್ತಾರ. ಉದಾಹರಣೆ ಏನಂದ್ರೆ ರಾಮುಲು 2 ಎಲೆಕ್ಷನ್ ಸೋತೋಗಿದಾರೆ, ನಾನು ಇಲ್ಲ ಅಂತ ಹೇಳಿ ಸೋತೋಗಿದ್ದಾನ. ನಾಳೆ ನಾನು ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ರಾಜಕೀಯ ಭವಿಷ್ಯತ್ ಇಲ್ಲ ಅನ್ನೋದು ತಲೆಯಲ್ಲಿ ಬಂದಿದೆ ರೀ. ಹಾಗಾದ್ರೆ ರೆಡ್ಡಿ ಅವರಿಗೆ ನಾನು ಅನ್ನೋದೇ ಜಾಸ್ತಿ ಇದೆ, ಅವರಿಂದನೇ ಎಲ್ಲ ಆಗ್ತಾ ಇದೆ ಬಳ್ಳಾರಿಲಿ. ಅವ್ರು ಎಲ್ಲ ನನ್ನಿಂದನೇ ಆಗ್ಬೇಕಂತೇಳಿ ಅನ್ಕೊಂತ ಇದಾರೆ. ಅಲ್ಲ, ಮತ್ತೊಂದು ಕುತೂಹಲ ಕಾರಣ ಆಗಿದ್ದು, ಅಲ್ಲಿ ಎಲ್ಲರೂ ಸಹ ಇದ್ರು ಮೀಟಿಂಗ್ ನಲ್ಲಿ, ಯಾರು ಸಹ ನಿಮ್ ಪರವಾಗಿ ಧ್ವನಿ ಎತ್ತಲಿಲ್ವಾ? ನಿಮ್ ಕೆಲಸಗಳನ್ನ ನೋಡಿದಾರ ಅವರು ಸಹ, ಯಾರು ಯಾಕೆ ಮಾತಾಡಲಿಲ್ಲ? ನಮ್ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಬೊಮ್ಮೆ ಹಿಡ್ಕೊಂಡು, ಅಶೋಕ್ ಹಿಡ್ಕೊಂಡು, ರವಿ ಹಿಡ್ಕೊಂಡು, ನಂತರ ಸದಾನಂದ ಗೌಡ ಹಿಡ್ಕೊಂಡು ಎಲ್ಲರೂ ಕೂಡ ನನ್ನ ಪರವಾಗಿ ರಾಮ್ಲು ಅಂತವನಲ್ಲ ಅಂತ ಹೇಳಿ ಹೇಳಿದ್ರು ಸರ್. ಎಲ್ಲರೂ ಹೇಳಿದ್ರು. ರಾಧಾಮೋಹನ್ ಅಗ್ರವಾಲ್ ರಾಜ್ಯಾಧ್ಯಕ್ಷರು ಬಾಯಿ ಬಿಟ್ಟಿಲ್ಲ ಅನ್ನೋದು ಬಿಟ್ರೆ, ಅವ್ರು ಏನು ಮಾತಾಡಿಲ್ಲ ಅನ್ನೋದು ಬಿಟ್ಟು ಅವ್ರಿಬ್ಬರು ಬಿಟ್ರೆ ಎಲ್ಲರೂ ಕೂಡ ನನ್ನ ಪರವಾಗಿ ಮಾತಾಡಿದ್ರು. ರಾಜ್ಯಾಧ್ಯಕ್ಷರು ಅಂತ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತೇಳಿ ಅವ್ರಿಗೆ ಕೇಳ್ಬೇಕು. ನನ್ನೇನು ರಕ್ಷಣೆ ಮಾಡಿಲ್ಲ ರೀ ರಾಜ್ಯಾಧ್ಯಕ್ಷರು. ವಿಜಯೇಂದ್ರ ಅವರು ಯಾಕೆ ಮಾತಾಡ್ಲಿಲ್ಲ ಅಂತ ಅನ್ಸುತ್ತೆ ಶ್ರೀರಾಮುಲು ಅವ್ರೆ? ಯಾಕೆ ಮಾತಾಡಿಲ್ಲ ಗೊತ್ತಿಲ್ಲ ರೀ. ಅವ್ರಿಗೇನ ರಾಮುಲು ಅವ್ರದ್ದು ಮುಗ್ದೋಯ್ತು, ಸೋತನಲ್ಲ, ಮುಗ್ದೋಯ್ತಿನ್ನ. ರಾಜಕಾರಣದಲ್ಲಿ ಗೆದ್ರೆ ಬೆಲೆ ಇರ್ತದಲ್ರಿ, ಸೋತ್ರೆ ಮುಕ್ತಾಯ ಅಂತಲ್ಲ. ಆಯ್ತು, ಇವ್ನು ಕೂಡ ಮುಕ್ತಾಯ ಆಗಿದೆ ಅಂತೇಳಿ ಅನ್ಕೊಂಡಿರ್ಬೋದ್ರಿ. ಈ ವಿಚಾರ ಹೈಕಮಾಂಡ್ ವರ್ಗೂ ಹೋಗುತ್ತೆ. ಹಾಗಾದ್ರೆ ಹೈಕಮಾಂಡ್ ಅವ್ರನ್ನ ಭೇಟಿಯಾಗಿ ಮಾತಾಡ್ತೀರಾ ನೀವು? ಖಂಡಿತವಾಗಿ ನಾನು ಪ್ರೈಮ್ ಮಿನಿಸ್ಟರ್ ಸಾಬ್ರು ಕೂಡ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೇನ್ರಿ. ಎಲ್ಲಾರನ್ನು ಕೂಡ ಅಪಾಯಿಂಟ್ಮೆಂಟ್ ಕೇಳಿ ಎಲ್ಲರಿಗೂ ಕೂಡ ಈ ವಿಚಾರ ಮುಟ್ಸಿ ಬರ್ತೀನಿ. ನಾನು ಮುಟ್ಸಿ ಅಕಸ್ಮಾತ್ ನೋವಾದಂತ ಎಲ್ಲಾ ವಿಚಾರಗಳು ಹೇಳ್ಕೊಂಡು ಬರ್ತೀನಿ. ಅಂದ್ರೆ ನಮ್ಮನ್ನ ಪಾರ್ಟಿ ಬಿಡಂತ ವ್ಯಕ್ತಿ ಅಲ್ಲ ರೀ. ಪಾರ್ಟಿಯಲ್ಲಿ ಇತ್ಕೊಂಡು ಎಲ್ಲರಿಗೂ ಹೇಳಿ ಇವ್ರು ಆದಂತ ತಪ್ಪುಗಳು, ನಾನು ಮಾಡಿದಂತ ಕೆಲಸಗಳು ಎಲ್ಲರಿಗೂ ತಿಳಿಸುವಂತ ಕೆಲಸ ಮಾಡ್ತೀನಿ. ಇವತ್ತು ಮಾಧ್ಯಮದಲ್ಲಿ ಬಂದಿರೋ ಕಂಡು ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾವತ್ತು ಕೂಡ ನಾನು ಮಾತಾಡಿಲ್ಲ ರೀ. ಇವತ್ತು ನೋವಾಗಿ ಮಾತಾಡ್ತಾ ಇದ್ದೀನಿ. ಎಸ್, ನಿನ್ನೆ ಮೀಟಿಂಗ್ ಅಲ್ಲಿ ಬೇಜಾರಾಯ್ತು, ಆ ಕಾರಣಕ್ಕೆ ಪಕ್ಷ ಬಿಡೋ ಮಾತಾಡಿದ್ರಿ. ಹೌದ್ರಿ. ಆದ್ರೂ 30 ವರ್ಷ ರಾಜಕೀಯ ಮಾಡಿದೀರಾ, ಇಂಥವೆಲ್ಲ ಆಗ್ತಾ ಇರುತ್ತೆ ಶ್ರೀರಾಮುಲು ಅವರೇ. ಆದ್ರೂ ಸಹ ಪಕ್ಷ ಬಿಡೋ ಮಾತಿದೆಯಲ್ಲ, ಅದು ದೊಡ್ಡದು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನನಗೆ ಏನ್ ಅನ್ಸುತ್ತೆ ನೋಡ್ರಿ, ಮನುಷ್ಯನಿಗೆ ಯಾವತ್ತು ಕೂಡ ಹುದ್ದೆಯಲ್ಲಿದ್ರೆ ಏನ್ ಅನ್ಸಲ್ರಿ. ಇವತ್ತು ನಾನು ಎಲ್ಲಾ ನೋಡಿ ಕಳ್ಕೊಂಡಿರಂತನ್ರಿ. ಒಂದ್ ಕಾಲದಲ್ಲಿ ಉಪಮುಖ್ಯಮಂತ್ರಿ ಆಗ್ಬೇಕಂದೇಳಿ ಪಾರ್ಟಿಯವರೇ ಘೋಷಣೆ ಮಾಡಿ ಉಪಮುಖ್ಯ ನಾವು ಇದ್ದಿಲ್ಲ ರೀ. ಅಂದ್ರೆ ಎಲ್ಲ ಹೋಗ್ಲಿ ಬಿಡು, ಎಲ್ಲ ಪಾರ್ಟಿಗೆ ಒಳ್ಳೇದಾದ್ರೆ ಸಾಕು ಬಿಡಲ್ಲ ಅಂತೇಳಿ ಇವತ್ತು ನನ್ನ ಮೇಲೆ ಆರೋಪಣೆ ಮಾಡಿದಂತ ಟೈಮಲ್ಲಿ ನಾನು ಇನ್ನ ಬೇರೆ ಆಪ್ಷನ್ ನನಗೆ ಏನಿದೆ ರೀ? ನಾನು ಮಾತಾಡ್ಲಿದ್ರೆ ತಾಯಿ ಕೂಡ ಹಾಲು ಕೊಡಲ್ರಿ, ನಾನು ಮಾತಾಡ್ಲಿದ್ರೆ ಪಾರ್ಟಿ ಕೂಡ ಅರ್ಥ ಆಗಲ್ರಿ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿದ್ರೆ ನಾನು ಯಾವತ್ತನ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ ನೋಡ್ರಿ. ನಾನು ಉದಾಹರಣೆ ಯಾವತ್ತನ ಒಂದು ಆರೋಪಣೆ ಕೇಳಿ ಇಂಥವ್ರಿಂದ ಹಿಂಗೆ ಕೆಟ್ಟಾಗಿದೆ ಅಂತೇಳಿ ಅಂದಿನಂತ ಒಂದು ಉದಾಹರಣೆ ನೋಡ್ತೀರಿ, ಯಾವ್ದು ಮಾಡಿಲ್ಲ ರೀ ನಾನು. ಹಾಗಾದ್ರೆ ವಾಟ್ ನೆಕ್ಸ್ಟ್ ಶ್ರೀರಾಮುಲು ಅವ್ರೆ? ಯಾಕಂದ್ರೆ ನೀವೇ ಹೇಳಿದಂತೆ ಮುಗಿಸುವಂತಹ ಪ್ರಯತ್ನಗಳು ಸಹ ಆಗ್ತಾ ಇರ್ಬೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಹಾಗಾದ್ರೆ ಮುಂದೆ ಏನಿಲ್ರಿ, ಪಾರ್ಟಿಯಲ್ಲೇ ಇದ್ದು ಪಾರ್ಟಿಯಲ್ಲೇ ಕೆಲಸ ಮಾಡ್ಕೊಂಡು ಹೋಗೋದ್ರಿ. ಅದ ಈ ಆರೋಪಣೆ ಏನ್ ಬಂದಿದ್ದೀನೋ ಈ ಆರೋಪಣೆ ಸುಳ್ಳು ಅಂತೇಳಿ ಎಲ್ಲರೂ ಕೂಡ ನಾನು ತಿಳಿಸಂತ ಪ್ರಯತ್ನ ಮಾಡ್ಬೇಕು ಅನ್ನೋಂಥದ್ದು. ಮಾಧ್ಯಮದಲ್ಲಿ ಕೂಡ ಎಲ್ಲಾ ಕಡೆ ಕೂಡ ಅವರು ಈ ರೀತಿ ಆರೋಪಣೆ ಮಾಡಿ ಫೇಸ್ಬುಕ್ ವಾಟ್ಸಪ್ದಲ್ಲಿ ಎಲ್ಲಾ ಕಡೆ ಕುಂತು ಮಾತಾಡಿದ್ದೆಲ್ಲ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಬಂದಿರೋಗ ಅದು ಕ್ಲಾರಿಫಿಕೇಶನ್ ಕೊಡಂತ ಕೆಲಸ ಮಾಡ್ತಾ ಇದ್ರಿ. ನಮ್ಮ ಸುವರ್ಣ ನ್ಯೂಸ್ ಬೆಳಿಗ್ಗೆ ಬಂತ್ರಿ, ಹಿಂಗ್ ಆಗಿತ್ತು ಅಂತೇಳಿ ಅದನ್ನ ಕ್ಲಾರಿಫಿಕೇಶನ್ ಕೊಡಂತ ಕೆಲಸ ಮಾಡಿದ್ದೀನಿ. ಸಂಡೂರು ಸೋಲಿಗೆ ನೀವು ಕಾರಣ ಅಂತ ಹೇಳಿದ್ರು, ಆದ್ರೆ ಅದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ನೀವು ಸಹ, ಯಾಕಂದ್ರೆ ಅದರ ವರದಿ ಸಹ ಬರ್ಬೇಕಿದೆ ಅಲ್ರಿ. ನಾನು ಸಂಡೂರು ಸೋಲಿಕ್ಕೆ ಕಾರಣ ಎಲ್ಲರಲ್ಲಿ ರಾಮ್ಲು ಒಬ್ಬನ್ರಿ. ಯಾಕಂದ್ರೆ ಕೆಲಸ ಮಾಡಿದ್ ನೋಡ್ರಿ. ಅಂದ್ರೆ ನಾನು ಒಬ್ಬನೇ ಕಾರಣ, ನನ್ನಿಂದನೇ ಸೋಲಾಗಿದೆ ಅನ್ನೋದಕ್ಕೆ ಎಲ್ಲರೂ ಸೇರಿ ಸೋಲಾಗಿರ್ಬೋದು, ಎಲ್ಲರೂ ಸೇರಿ ಕೆಲಸ ಮಾಡಿ. ಅಂದ್ರೆ ಪಾರ್ಟಿ ಯಾವತ್ತು ಕೂಡ ಅಲ್ಲಿ ಗೆದ್ದಿಲ್ರಿ, ಈ ತರ ಜಾಸ್ತಿ ಮತಗಳು ಬಂದವ್ರಿ. ಇವತ್ತು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಜಾಸ್ತಿ ಮತಗಳು ತೊಳಿ ಸೋಲಾಗಿರ್ಬೋದು. ಆ ರೀತಿ ಯೋಚನೆ ಮಾಡ್ಬೇಕಲ್ಲಿ. ರಾಮ್ಲು ಒಬ್ಬನೇ ಅಂತ ಹೇಳಿದ್ರೆ ಯಾವತ್ತು ರಾಮ್ಲು ಅವ್ರ ಪ್ರಚಾರ ಒಂದು ದಿನ ಬಿಟ್ಟಾರೆ ನೋಡ್ರಿ. ನಾಮಿನೇಷನ್ ಹಿಡ್ಕೊಂಡು ಒಂದಿನ ಶಿಗ್ಗಾಂವ್ ಹೋಗಿದ್ದು ಬಿಟ್ರಿ, ಒಂದೇ ದಿನ ಶಿಗ್ಗಾಂವ್ ಹೋಗಿದ್ ಬಿಟ್ರೆ ಅಲ್ಲಿಂದ ಕೊನೆ ದಿನದ ತನಕ ಕೂಡ ಮಾಧ್ಯಮದ ಜೊತೆಲೇ ಇದೀನ್ರಿ. ಎಲ್ಲರೂ ಕಾರ್ಯಕರ್ತದ ಜೊತೆಲೇ ಇದೀನ್ರಿ. ಎಲ್ಲರ ಜೊತೆ ಕೆಲಸ ಮಾಡಿದ್ರಿ. ಒಂದಿನ ತಪ್ಸಿ ನೀನ್ ನೋಡ್ರಿ, ಬೇಕಾದ್ರೆ ನನ್ನ ಹತ್ರ ರೆಕಾರ್ಡ್ಸ್ ಇದ್ರಿ, ಎಲ್ಲ ಕೆಲಸ ಮಾಡಿದ್ ಬೇಕಾದ್ರೆ ನೋಡಿ ಕಳಿಸ್ಕೊಡ್ತೇನ್ರಿ. ಅಲ್ಲ, ಸಮಿತಿ ವರದಿಯನ್ನೇ ಕೊಟ್ಟಿಲ್ಲ, ಆಗ್ಲೇ ನೀವೇ ಕಾರಣ ಅಂತ ಹೇಳ್ಬಿಟ್ರು ಮೀಟಿಂಗ್ ಅಲ್ಲಿ. ಹೌದ್ರಿ, ಸಮಿತಿನ ವರದಿನೇ ಕೊಟ್ಟಿಲ್ಲ, ಹಂಗೆ ನನ್ ಮೇಲೆ ಆರೋಪಣೆ ಮಾಡ್ಬಿಟ್ರಿ ಅವರು.
ಈಗ ಬೊಮ್ಮಾಯಿ ಅವ್ರು ಇದ್ರು, ಅವ್ರು ಏನ್ ಮಾತಾಡಿದ್ರು? ಅಗರ್ವಾಲ್ ಅವರು ಆಮೇಲೆ ಏನಾದ್ರು ಕನ್ವಿನ್ಸ್ ಆದ್ರ? ಅವ್ರು ಏನ್ ಹೇಳಿದ್ರು ಆಗ? ಅಲ್ಲ, ಅವ್ರು ಹೇಳಿದ್ರು, ನನ್ನ ಮಾತು ಏನಿದೆ ಅವ್ರೆಲ್ಲರೂ ಹೇಳಿದ್ರು ಕೋರ್ ಕಮಿಟಿಯಲ್ಲಿ, ಎಲ್ಲ ನನ್ನ ಸ್ನೇಹಿತರಲ್ಲಿ ಅವ್ರೆಲ್ಲ ಹೇಳಿದ್ರು ರಾಮ್ಲು ಅವ್ರ ಮೇಲೆ ಈ ರೀತಿ ಅಲಿಗೇಷನ್ ಮಾಡಬಾರ್ದಾಗಿದ್ರೆ ಅವ್ರು ಹೇಳಿದ್ರು ಅಗರ್ವಾಲ್ ನನ್ನ ಮಾತು ಏನಿದೆ ವಾಪಸ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲ, ಪಕ್ಷ ಬಿಟ್ಟು ಹೋದವ್ರನ್ನ ಕರ್ಕೊಬಂದು ಪಕ್ಷಕ್ಕೆ ಸೇರಿಸ್ಕೊಂಡು ಕೆಲಸ ಮಾಡಿದವ್ರು ನೀವು, ಆದ್ರೆ ನಿಮ್ಮ ಮೇಲೆ ಈ ರೀತಿಯಾದಂತ ಆರೋಪಗಳು ಕೇಳಿ ಬರ್ತಾ ಇದೆ. ನಿಮ್ ರಾಜಕೀಯ ಜೀವನವನ್ನೇ ಮುಗಿಸುವಂತ ಯತ್ನಗಳಾಗ್ತಾ ಇದೆ. ಹೌದ್ರಿ, ನನ್ನ ರಾಜಕಾರಣ ಜೀವನದಲ್ಲೇ ಮುಗಿಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರ್ರಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಂತನ್ರಿ, ದೇವ್ರ ನಂಬ್ಕೊಂಡು ಜನರನ್ನ ನಂಬ್ಕೊಂಡು ಕೆಲಸ ಮಾಡಂತನ್ರಿ. ಇವತ್ತು ಈ ರೀತಿ ಆರೋಪಣೆ ಮಾಡಿದಂತ ಟೈಮಲ್ಲಿ ನನಗೆ ನೋವು ಆಗಿರೋದು ಸತ್ಯ, ನಾನು ಈ ರೀತಿ ಮಾತಾಡಿರೋದು ಸತ್ಯ, ಈ ರೀತಿ ಆಗಿರೋದು ಕೂಡ ಸತ್ಯ. ಮುಂದಕ್ಕೆ ಏನಿದ್ರೆ ಕೂಡ ನಂದೇನಿದೆ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಪಾರ್ಟಿ ಸಂಘಟನೆ ಮಾಡಂತ ಕೆಲಸ ಮಾಡ್ತೇನ್ರಿ. ವರಿಷ್ಠರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರಿ, ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ ಅಲ್ಲಿ? ಸರ್, ಇವಾಗ ಏನೇನ್ ನೋವುಗಳಾಗ್ತದೆ ಎಲ್ಲಾ ವಿಚಾರಗಳನ್ನು ನಾನು ಇನ್ಕ್ಲೂಡಿಂಗ್ ಈ ಸಂಡೂರ್ ಎಲೆಕ್ಷನ್ ಹಿಡ್ಕೊಂಡು ಎಲ್ಲಾ ವಿಚಾರಗಳನ್ನು ಏನೇನು ಆಗಿದೆ, ರಾಧಾ ಮೋಹನ್ ಅಗ್ರವಾಲ್ ಮಾತಾಡಿದಂತ ಮಾತುಗಳು, ರಾಜ್ಯಾಧ್ಯಕ್ಷರು ನನಗೆ ರಕ್ಷಣೆ ನೀಡಲಾರ್ದಂತ ವಿಚಾರಗಳು, ನಮ್ಮ ಕೋರ್ ಕಮಿಟಿಯಲ್ಲಿ ಏನೇನಾದಂತ ವಿಚಾರ, ಎಲ್ಲಾ ವಿಚಾರಗಳು ಹೈಕಮಾಂಡ್ಗೆ ತಿಳಿಸಂತ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮುಲು ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.